ನನ್ನ ಹೆಸರು ಮೋಹನ್ ಕುಲಕರ್ಣಿ, ಟ್ರಾಫಿಕ್ ASI ಧಾರವಾಡ. ನಾನು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ ಈ ಒಂದು ತಿಂಗಳಿಂದ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರ ಒಂದು ಆದೇಶದಂತೆ ಒಂದು ಆರೋಗ್ಯ ಅರಿವು ಅಂತ ಒಂದು ಶಿಬಿರವನ್ನು ನಮ್ಮ ಹುಬ್ಳಿ ಧಾರವಾಡ ಯಾರು ದೇಹದ ಹೆಚ್ಚಿನ ತೂಕ ಹೊಂದಿದಾರಲ್ಲ, ಸ್ಥೂಲಕಾಯ ಹೊಂದಿದಂಥ ಸಿಬ್ಬಂದಿಗಳನ್ನ ಗುರುತಿಸಿ ಅವರು BMI ಚೆಕ್ ಮಾಡಿ ಅಂಥ ಸಿಬ್ಬಂದಿಗಳನ್ನ ಗುರುತಿಸಿ ಇವತ್ತು ನಮ್ಮ ಹುಬ್ಳಿ CR ತರಬೇತಿ ಕೇಂದ್ರದಲ್ಲಿ ಕಳೆದ ಒಂದು ತಿಂಗಳ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ತರಬೇತಿಯಲ್ಲಿ ನಮಗೆ ಬೆಳಗ್ಗೆ 6 ಗಂಟೆಯಿಂದ ವಾಕಿಂಗು, ರನ್ನಿಂಗು, ಎಕ್ಸಸೈಸು, ಯೋಗ, ಧ್ಯಾನ, ಅದರ ಜೊತೆಗೆ ಈ ಎಲ್ಲ ಮುಗಿದ ನಂತರ ಬೆಳಗ್ಗೆ 8 ಗಂಟೆಗೆ ನಮ್ಮ ಆರ್ಗ್ಯಾನಿಕ್ ಫುಡ್ಡು ಮೊಳಕೆ ಬಂದಂತಹ ಕಾಳುಗಳನ್ನು ಕೊಡ್ತಾರೆ. ಅನಂತರ ನವಣಕ್ಕಿ ಮತ್ತು ಸಾವಕ್ಕಿ ಅಂಥ ಪದಾರ್ಥಗಳ ಬೆಳಗಿನ ಉಪಹಾರ ಕೊಡ್ತಾರೆ. ತದನಂತರ 12 ಗಂಟೆಗೆ ದಿನಂಪ್ರತಿ ಒಂದು ಥರದ ಹಣ್ಣು ಕೊಡ್ತಾರೆ. ಅದರ ಜೊತೆಗೆ ಮಧ್ಯಾಹ್ನ ರಾಗಿ ರೋಟಿ, ರಾಗಿ ಮುದ್ದೆ ಮತ್ತು ನವಣಕ್ಕಿ ಅನ್ನ, ಕೆಂಪಕ್ಕಿ ಇಂಥ ಆಹಾರ ಪದಾರ್ಥವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ನಮಗೆ ದಿನಂಪ್ರತಿ ಇಲ್ಲಿ ಯೋಗ ಮತ್ತು ಡ್ರಿಲ್ಲು, ಮಾರ್ಕ್ಫಾಸ್ಟು ಇವೆಲ್ಲ ಮಾಡೋದ್ರಿಂದ ನಮ್ಮ ದೇಹದ ತೂಕ ನಿಯಂತ್ರಣದಲ್ಲಿ ಬರ್ತಾ ಇದೆ. ಮತ್ತು ನಮಗೇನು ಪೊಲೀಸ್ ಇಲಾಖೆಯಲ್ಲಿ ನಾವು ಈಗ 32 ವರ್ಷ ಕೆಲಸ ಮಾಡಿದರೂ ಕೂಡ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ನಾವು ಯಾವುದೋ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇಂಥ ಒಂದು ಸನ್ನಿವೇಶದಲ್ಲಿ ನಮಗೊಂದು ಒಳ್ಳೆಯ ಅವಕಾಶವನ್ನು ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ ಸಾಹೇಬರು. ಆ ಪ್ರಕಾರವಾಗಿ ಬಂದು ಇಲ್ಲಿ ನಾವೆಲ್ಲ ಒಂದು ತರಬೇತಿಯನ್ನು ಪಡಿತಾ ಇದ್ದೀವಿ. ನನ್ನ ತೂಕ 121 kg ಇತ್ತು. ಇಲ್ಲಿ ಬರುವಾಗ ಇಲ್ಲಿ ಚೆಕ್ ಮಾಡಿದ್ರು ಅವರೇ, ಕಮಿಷನರ್ ಸಾಹೇಬರ ಆದೇಶ ಪ್ರಕಾರ ಎಲ್ಲ ಸಿಬ್ಬಂದಿಯ ವೇಟನ್ನು ಚೆಕ್ ಮಾಡಿಕೊಂಡೇ ತರಬೇತಿ ಒಳಗೆ ನಮಗೆ ತೊಗೊಂಡಿದ್ದಾರೆ. ಆ ಪ್ರಕಾರ ಬಂದು ಇಲ್ಲಿ ಪ್ರತಿ ವಾರ ಸೋಮವಾರ ದಿವಸ ನಮ್ಮ ದೇಹದ ತೂಕವನ್ನು ಇಲ್ಲಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಾಹೇಬರು. ಈಗ ನಮ್ಮದು ಸುಮಾರು ಒಂದು 10 ರಿಂದ 11 kg ವೇಟ್ ನಮ್ಮದು ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ. ಭಾಳಷ್ಟು ಒಂದು ಹೆಲ್ದಿ ಆದಂಥ ಒಂದು ವಾತಾವರಣ ನಮಗೆ ನಮ್ಮ ಆತ್ಮವಿಶ್ವಾಸಕ್ಕೆ ಬರ್ತಾ ಇದೆ. ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಬರ್ತಾ ಇದ್ದೀವಿ. ಮುಂದೆ ನಾವು ಒಳ್ಳೆ ಒಂದು ಸಾಮಾಜಿಕ ಮತ್ತು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಮತ್ತೊಂದು ಒಳ್ಳೆ ಒಂದು ನಮಗೆ ತರಬೇತಿ ಅಂತ ನಾವು ಬಯಸಿದ್ದೀವಿ. ಈಗ ನಿಮ್ದು 30-35 ವರ್ಷ ಸರ್ವಿಸಲ್ಲಿ ಈ ಥರ ಶಿಬಿರ ಯಾರಾದರೂ ಅನ್ಕೊಂಡಿದ್ದಾರೆ? ನಮ್ಮ ಸರ್ವಿಸ್ನಲ್ಲಿ ಇದು ಪ್ರಥಮ ಬಾರಿಗೆ ಶಿಬಿರ ಇದು. ಇದು ಆರೋಗ್ಯ ಅರಿವು ಎಂಬ ಕಾರ್ಯಕ್ರಮ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಅದನ್ನೆಲ್ಲ ಒಂದು ಚರ್ಚೆ ಮಾಡಿ ತೀರ್ಮಾನ ತೊಗೊಂಡು ನಮ್ಮೆಲ್ಲ ಅಂಥವ್ರ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಈಗಾಗಲೇ ಕಮಿಷನರ್ ಸಾಹೇಬರು ಒಳ್ಳೆ ನುರಿತಂತಹ ತಜ್ಞ ವೈದ್ಯರನ್ನು ಕೊಟ್ಟಿದ್ದಾರೆ ನಮಗೆ ಸಲಹೆ ಕೊಡಲಿಕ್ಕೆ. ಮತ್ತು ವೆಜಿಟೇಬಲ್ಸ್ ಫುಡ್ಡನ್ನು ಹೆಂಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅದರ ತಜ್ಞರು ಬಂದಿದ್ದಾರೆ. ಅದರ ಜೊತೆಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಏನಿದೆಯಲ್ಲ, ಆ ಇಲಾಖೆಯಿಂದ ಕೂಡ ಬಂದು ಅವ್ರು ಯಾವ ಆಹಾರವನ್ನು ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ನಮಗೆ ಪ್ರತಿಯೊಬ್ಬರು ಇಲ್ಲಿ ಶಿಬಿರಾರ್ಥಿಗಳಿಗೆ ನಮ್ಮ ತರಗತಿಗಳನ್ನು ತೊಗೊಂಡಿದ್ದಾರೆ. ಅದರಿಂದ ನಮಗೆ ಸಾಕಷ್ಟು ಅನುಕೂಲ. ಖರ್ಚಲ್ಲಿ ನೋಡಿದ್ರೆ ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ನಮ್ಮ ಸಾಹೇಬರು ಅದೇನು ಗೌರ್ಮೆಂಟ್ ಇದರಲ್ಲಿ ನಮಗೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರಲ್ಲ. ನನ್ನ ಹೆಸರು ಮೋಹನ್ ಕುಲಕರ್ಣಿ, ಟ್ರಾಫಿಕ್ ASI ಧಾರವಾಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.